ಹಿಂದೂ ವಾರಸಾ ಕಾಯ್ದೆಯ ಬಗ್ಗೆ ಇನ್ನೊಂದು ಕೆಲವಷ್ಟು ವಿಚಾರಗಳು ಅಂತಂದ್ರೆ, ಈ ಹಿಂದೂ ಸಕ್ಸೆಷನ್ ಆಕ್ಟ್ ಪ್ರಕಾರ ಸೆಕ್ಷನ್ 30 ಅಂತ ಅನ್ಡಿವೈಡೆಡ್ ಇಂಟ್ರೆಸ್ಟ್ ನ ವಿಲ್ ಮಾಡಬಹುದು ಅಂತ. ಅದು ಬಹಳ ಜನಕ್ಕೆ ಅನುಕೂಲ ಆಗ್ತದೆ. ಈಗ ಒಂದು ಪ್ರಾಪರ್ಟಿಯಲ್ಲಿ ಯಾರೋ 2-3 ಜನಕ್ಕೆ ಹಕ್ಕಿರ್ತದೆ. ತಂದೆ ಇರ್ತಾನೆ, ಮಕ್ಕಳಿರ್ತಾರೆ, 2-3 ಜನ ಮಕ್ಕಳಿರ್ತಾರೆ. ಪಾರ್ಟಿಷನ್ ಆಗಿರೋದಿಲ್ಲ, ಫ್ಯಾಮಿಲಿ ಪಾರ್ಟಿಷನ್ ಆಗಿರೋದು, ಜಾಯಿಂಟ್ ಆಗಿರುತ್ತೆ ಎಲ್ಲ ಪ್ರಾಪರ್ಟೀಸ್. ತಂದೆಗೆ ಯಾವುದೋ ಒಬ್ಬ ಮಗನಿಗೆ ಯಾವುದೋ ಒಬ್ಬ ಮಗಳಿಗೆ ಆಸ್ತಿಯನ್ನ ಕೊಡಬೇಕು ಅಂತಂದ್ರೆ ಅದು ಸಪರೇಟ್, ಅದು ಗಿಫ್ಟ್ ಮಾಡಿಕೊಡ್ಬೇಕು ಅಂತಂದ್ರೆ ಪಾರ್ಟಿಷನ್ ಆಗಬೇಕು, ಪ್ರಾಪರ್ಟಿ ಸಪರೇಟ್ ಆಗಬೇಕು. ಸಪರೇಟ್ ಆದರೆ ಅದನ್ನು ಗಿಫ್ಟ್ ಮಾಡ್ಬೋದು ಯಾರಿಗೂ. ಅನ್ಡಿವೈಡೆಡ್ ಶೇರ್ ಗಿಫ್ಟ್ ಮಾಡಿ ಕೊಡೋದು. ಬಟ್ ವಿಲ್ ಮಾಡ್ಬೋದು. ತಂದೆಗೆ ಅದರಲ್ಲಿ 1/3 ಅಂಶನೋ 1/5 ಅಂಶನೋ 1/4 ಅಂಶ ಎಷ್ಟೋ ಆಸ್ತಿ ಇದೆ. ಅವನು ತನ್ನ ಅವಿಭಕ್ತ ಅಂಶ ತನ್ನ ಮರಣಾನಂತರ ಇಂಥವ್ರಿಗೆ ಹೋಗ್ಬೋದು. ಅದು ಬೇರೆ ಧರ್ಮಗಳಲ್ಲಿ ಮುಸ್ಲಿಮರಿಗೆ ಅಥವಾ ಇವರಿಗೆಲ್ಲ ಇಲ್ಲ. ಮಮ್ಡಲ್ ಲಾದಲ್ಲಿ ವಿಲ್ ಮಾಡಲಿಕ್ಕೆ ಬರೋದಿಲ್ಲ. ಓನ್ಲಿ 1/3 ಆಫ್ ದಿ ಪ್ರಾಪರ್ಟಿ ಮಾತ್ರ ವಿಲ್ ಮಾಡಲಿಕ್ಕೆ. ಸ್ವಂತ ಆಸ್ತಿ ಆದರೂ ಕೂಡ ಅವನ 1/3 ಅಂಶಕ್ಕೆ ಮಾತ್ರ ಅವನಿಗೆ ವಿಲ್ ಮಾಡುವಂತ ಅಧಿಕಾರ ಇದೆ. ಅದು ಮಮ್ಡಲ್ಸ್ ಅಲ್ಲಿ. ಕ್ರಿಶ್ಚಿಯನ್ಸ್ ಅಲ್ಲಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಪ್ರಕಾರ ವಿಲ್ ಮಾಡಬಹುದು. ಅವರ ಅಬ್ಸರ್ವ್ ಪ್ರಾಪರ್ಟಿ ಆದರೆ ಅವರು ವಿಲ್ ಮಾಡಬಹುದು. ಬಟ್ ಹಿಂದೂ ಲಾಕ್ಕೆ ಮತ್ತೆ ಬೇರೆ ಕಾನೂನುಗಳಿಗೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಇವರಿಗೆ ಒಂದು ಮೇಜರ್ ಡಿಫರೆನ್ಸ್ ಏನು ಅಂತಂದ್ರೆ, ಈ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟು ಹಿಂದೂಗಳಿಗೆ ಮಾತ್ರ ಇದೆ. ಈ ಅವಿಭಕ್ತ ಕುಟುಂಬ ಅನ್ನುವಂಥ ಕಾನ್ಸೆಪ್ಟು ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ಯಾರಿಗೂ ಇಲ್ಲ. ಈಗ ಒಂದು ಮುಸ್ಲಿಂ ಕುಟುಂಬ ತಂದೆಯಿಂದ ಆಸ್ತಿ ಮಗನಿಗೆ ಬಂದರೂ ಪಿತ್ರಾರ್ಜಿತ ಆಸ್ತಿ ಅಂತ ತಿಳ್ಕೊಳ್ಳಿ, ಅಜ್ಜನಿಂದ ಮುತ್ತಜ್ಜನಿಂದ ಬಂದಿದೆ ಆಸ್ತಿ. ನಮ್ಮಲ್ಲೇನು ಅದು ಎನ್ಸೆಸ್ಟ್ರಲ್ ಪ್ರಾಪರ್ಟಿ, ಬರ್ತ್ ರೈಟ್ ಬಂದ್ಬಿಡ್ತು ಮಕ್ಕಳಿಗೆಲ್ಲ. ಈಗ ಹೊಸ ಕಾನೂನು ಪ್ರಕಾರ ಹೆಣ್ಮಕ್ಳಿಗೂ ಬರ್ತ್ ರೈಟ್ ಬಂತು. ಬಟ್ ಮುಸ್ಲಿಮ್ಸ್ ಅಲ್ಲಿ ಕ್ರಿಶ್ಚಿಯನ್ಸ್ ಅಲ್ಲಿ ಆ ಬರ್ತ್ ರೈಟ್ ಕಾನ್ಸೆಪ್ಟ್ ಇಲ್ಲ, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇಲ್ಲ. ತಂದೆಗೆ ಅವನ ಅಜ್ಜ ಮುತ್ತಜ್ಜನಿಂದ ಆಸ್ತಿ ಬಂದರೂ ಕೂಡ ಅದು ಅವನ ಸ್ವಂತ ಆಸ್ತಿ. ಅವನು ಜೀವಂತ ಇರಬೇಕಾದ್ರೆ ಯಾರಿಗೆ ಬೇಕಾದ್ರೆ ಕೊಟ್ಟು ಹೋಗ್ಬೋದು. ಅವನು ತೀರ್ಕೊಂಡಾಗ ಮಾತ್ರ ಸಕ್ಸೆಷನ್ ಓಪನ್ ಆಗ್ತದೆ, ಆಗ ಮಕ್ಕಳಿಗೆ ಆಸ್ತಿ ಬರ್ತದೆ. ಮತ್ತೆ ಮುಸಲ್ಮಾನರಲ್ಲಿ ಯಾವ ರೀತಿ ಇದೆ ಅಂತಂದ್ರೆ, ಅದಕ್ಕಾಗೆ ನೀವು ಬಹಳ ಜನ ಕೇಳಿರ್ಬೋದು, ಯಾರು ಮುಸ್ಲಿಮರಿಂದ ಆಸ್ತಿ ಖರೀದಿ ಮಾಡಬೇಕು ಅಂತಂದ್ರೆ ಬಹಳ ಕೇರ್ಫುಲ್ ಇರಬೇಕು. ಯಾಕಂತಂದ್ರೆ ಅವರಿಗೆ ಯಾರ್ಯಾರು ವಾರಸುದಾರಿದ್ದಾರೆ ಅಂತ ಹೇಳಿ ನೀವು ಯಾವ ವಕೀಲರಿಗೆ ಕೇಳಿದ್ರೆ ಈ ಪಟ್ಟಂತ ಹೇಳಿ ಬರೋದಿಲ್ಲ. ಮಮ್ಡಲ್ ಲಾದಲ್ಲಿ ಶಿಯಾಸ್ ಬೇರೆ ಸುನ್ನೀಸ್ ಬೇರೆ ನಿಮ್ಗೆ ಗೊತ್ತಿರ್ಬೋದು. ಈ ಸುನ್ನಿ ಲಾ ಆಫ್ ಇನ್ಹೆರಿಟೆನ್ಸ್ ಅಂತಂದ್ರೆ ಅದೊಂಥರ ರಾಕೆಟ್ ಸೈನ್ಸ್ ಇದ್ದಂಗೆ, ಬಹಳ ಡಿಫಿಕಲ್ಟ್. ಯಾವ ವಕೀಲರಿಗೆ ಕೇಳಿದ್ರು ಅವರು ಮಮ್ಡಲ್ ಲಾ ತೆಗೆದು ಚಾರ್ಟ್ ತೆಗೆದು ನೋಡ್ಬೇಕಾಗ್ತದೆ. ಅಂದ್ರೆ ಸರ್ಕಾಸ್ಟಿಕ್ ಅನ್ನ ಹೇಳೋದಿಲ್ಲ, ಅದೇ ಆಕ್ಚುಯಲ್ ಫ್ಯಾಕ್ಟ್. ಅವನ ನೆರಳು ಯಾರು ಬಿಟ್ಟಿದ್ರೆ ಅವನಿಗೊಂದು ಸಣ್ಣ ಶೇರ್ ಹೋಗ್ಬಿಡ್ತದೆ. ಆ ರೀತಿ ಮಮ್ಡಲ್ ಲಾದಲ್ಲಿದೆ. ಹಾಗಾಗಿ ಮುಸ್ಲಿಮರಿಂದ ಪ್ರಾಪರ್ಟಿ ತಗೊಳ್ಬೇಕಾದ್ರೆ ಯು ಹ್ಯಾವ್ ಟು ಬಿ ಡಬ್ಲಿ ಕೇರ್ಫುಲ್. ಅವರಲ್ಲಿ ಬರೀ ಮಕ್ಕಳಿಗೆ ಮಾತ್ರ ಪಾಲ್ ಹೋಗೋದಿಲ್ಲ, ಹೆಂಡತಿ ಮಾತ್ರ ಪಾಲ್ ಹೋಗೋದಿಲ್ಲ. ಬಹಳಷ್ಟು ರಿಲೇಷನ್ಸ್ಗೆಲ್ಲ ಒಂದು ಸಣ್ಣ ಸಣ್ಣ ಶೇರ್ಗಳು ಹೋಗ್ತವೆ. ಕ್ರಿಶ್ಚಿಯನ್ಸ್ ಅಲ್ಲಿ ಸ್ವಲ್ಪ ಚೇಂಜ್ ಇದೆ, ಬಟ್ ಅಲ್ಲಿ ಏನೂ ಇದಿಲ್ಲ. ಕ್ರಿಶ್ಚಿಯನ್ಸು ಪಾರ್ಸೀಸು ಇವರಿಗೆಲ್ಲ ಏನು ಅಷ್ಟೆಲ್ಲ ಚೇಂಜ್ ಇಲ್ಲ. ಯೂಶಲಿ ಅವರ ಮಕ್ಕಳಿಗೆ ಹೆಂಡತಿ ಮಕ್ಕಳಿಗೆ ಹೋಗ್ತದೆ. ಬಟ್ ಅದು ಕ್ರಿಶ್ಚಿಯನ್ಸ್ ಅಲ್ಲಿ ಒಂದೇನಿದೆ ಅಂತಂದ್ರೆ, ಯಾರೋ ಒಬ್ಬರು ಪುರುಷ ತೀರ್ಕೊಂಡ್ರೆ ಆ 1/3 ಆಫ್ ದಿ ಪ್ರಾಪರ್ಟಿ ಶಲ್ ಗೋ ಟು ಹಿಸ್ ವೈಫ್. ಬೇಕಾದ್ರೆ 10 ಜನ ಮಕ್ಕಳಿರ್ಲಿ, 10 ಜನ ಮಕ್ಕಳಿರ್ಲಿ, ಅದು ಹಿಂದೂಗಳಾದ್ರೆ ಏನಾಗ್ತದೆ 11 ಪಾಲು ಆಗ್ತದೆ. 10 ಜನ ಮಕ್ಕಳು ತಾಯಿ ಅಥವಾ ಹೆಂಡತಿ ತೀರ್ಕೊಂಡವನ ಹೆಂಡತಿ 11 ಪಾಲು. ಬಟ್ ಕ್ರಿಶ್ಚಿಯನ್ಸ್ ಎಲ್ಲ ಆಗಲ್ಲ. 1/3 ವಿಡೋ ವಿಲ್ ಇನ್ಹೆರಿಟ್ 1/3, ರೆಸ್ಟ್ ಆಫ್ ದ 2/3 ವಿಲ್ ಬಿ ಇನ್ಹೆರಿಟೆಡ್ ಬೈ ದಿ ಚಿಲ್ಡ್ರನ್. ಈ ರೀತಿ ಹೀಗೆ ಸಟಲ್ ಡಿಸ್ಟಿಂಕ್ಷನ್ಸ್ ಇದ್ದಾವೆ. ಬಟ್ ಬೈ ಫಾರ್ ಹಿಂದೂ ಸಕ್ಸೆಷನ್ ಆಕ್ಟು ಬಹಳ ಡೀಟೇಲ್ಡ್ ಆಗಿದೆ, ಬಹಳ ಚೆನ್ನಾಗಿದೆ. ಈ ಹಿಂದೂ ಲಾದಲ್ಲಿ ಈ ಎಲ್ಲದಕ್ಕೂ ಬೇರೆ ಬೇರೆ ಕಾನೂನಿದೆ. ಈಗ ಮುಸ್ಲಿಮರಲ್ಲಿ ಇವರಲ್ಲೆಲ್ಲ ಈ ರೀತಿ ಇಷ್ಟೆಲ್ಲ ಕಾನೂನಿಲ್ಲ. ಯಾಕಂತಂದ್ರೆ ನಮ್ದು ಮೆಜಾರಿಟಿ ಹಿಂದೂಸ್ ಆಗಿರೋದಕ್ಕೆ ಎಲ್ಲ ಲಾಗಳು ಹಿಂದೂ ಸೆಂಟ್ರಿಕ್ ಇದ್ದಾವೆ. ಮಮ್ಡಲ್ ಲಾ ಒಂದಿದೆ, ಅದರಲ್ಲಿ ಎಲ್ಲ ಅವ್ರದ್ದು ಮ್ಯಾರೇಜು, ಸಕ್ಸೆಷನ್ನು ಎಲ್ಲ. ಅಡಾಪ್ಷನ್ ಇಲ್ಲ, ಮುಸ್ಲಿಮ್ರಿಗೆ ಅಡಾಪ್ಷನ್ ಇಲ್ಲ.
ಮುಸ್ಲಿಮ್ರು ಯಾರು ಅಡಾಪ್ಟ್ ಮಾಡ್ಕೊಳ್ಳಿ ಬರೋದಿಲ್ಲ. ಹಿಂದೂಗಳು ಅಡಾಪ್ಟ್ ಮಾಡ್ಕೊಳ್ಬೋದು, ಕ್ರಿಶ್ಚಿಯನ್ಸ್ ಅಡಾಪ್ಟ್ ಮಾಡ್ಕೊಳ್ಬೋದು, ಮುಸ್ಲಿಮ್ಸ್ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ. ಮತ್ತೆ ಈ ಹಿಂದೂ ಲಾದಲ್ಲಿ ಈಗ ಹಿಂದೂ ಮ್ಯಾರೇಜಿಗೆ ಒಂದು ಸಪ್ರೇಟ್ ಕಾನೂನು ಇದೆ, ಹಿಂದೂ ಮ್ಯಾರೇಜ್ ಆಕ್ಟ್ 1955. ಅಡಾಪ್ಷನ್ಗೆ ಬೇರೆ ಕಾನೂನು ಇದೆ, ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್. ಮತ್ತೆ ಅಪ್ರಾಪ್ತ ವಯಸ್ಕರಿಗೆ ಅವರು ರಕ್ಷಕ ಅಂತ ಇರ್ತಾರೆ, ಅದಕ್ಕಾಗಿ ಒಂದು ಕಾನೂನು ಇದೆ, ಹಿಂದೂ ಮೈನಾರಿಟಿ ಅಂಡ್ ಗಾರ್ಡಿಯನ್ಶಿಪ್ ಆಕ್ಟ್ ಅಂತ. ಈ ರೀತಿಯಲ್ಲಿ ಬಟ್ ಇದರಲ್ಲಿ ಮುಸ್ಲಿಮರಲ್ಲಿ ಈಗ ಹಿಂದೂಗಳಲ್ಲಿ ಗಂಡ ಹೆಂಡತಿ ನಡುವೆ ಡಿಸ್ಪ್ಯೂಟ್ ಬಂದರೆ ಡೈವೋರ್ಸ್ಗೆ ಹಿಂದೂ ಮ್ಯಾರೇಜ್ ಆಕ್ಟ್ ನಾವು ನೋಡಿದ್ವಿ, ಯಾವ್ಯಾವ ಗ್ರೌಂಡ್ಸ್ಗಳಿಗೆ ಡೈವೋರ್ಸು ಇದು ಈ ರೀತಿ ನೋಡಿ. ಕ್ರಿಶ್ಚಿಯನ್ಸ್ ಅಲ್ಲಿ ಇಂಡಿಯನ್ ಡಿವೋರ್ಸ್ ಆಕ್ಟ್ ಅಂತ ಅದ್ರ ಕೆಳಗೆ ಗ್ರೌಂಡ್ಸ್ಗಳು ಸಿಗ್ತವೆ. ಮುಸ್ಲಿಮರಲ್ಲಿ ಈ ರೀತಿ ಡೈವೋರ್ಸ್ ಕೊಡುವಂಥ ಒಂದು ಲಾನೇ ಇಲ್ಲ. ನಿಮ್ಗೆ ಗೊತ್ತಿರ್ಬೋದು, ಅವರು ತಲಾಕ್ 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 ಅಂತ ಬಿಟ್ರೆ ಡಿವೋರ್ಸ್ ಆಗ್ತದೆ, ಯಾವ ಕೋರ್ಟಿಗೆ ಹೋಗೋ ಅವಶ್ಯಕತೆ. ಟ್ರಿಪಲ್ ತಲಾಕ್, ಈಗ ಟ್ರಿಪಲ್ ತಲಾಕನ್ನು ತೆಗೆದಿದ್ದಾರೆ. ಮೊದಲೇ ಆಗಿತ್ತು ಅಂದರೆ 3 ಸತಿ ತಲಾಕನ್ನು ಕಮ್ಯುನಿಕೇಟ್ ಮಾಡಿದ್ರೆ ಪತ್ರ ಬರೆದ್ರು ನಡೀತಿತ್ತು. ಆಗೆಲ್ಲ ಫೋನ್ ಇರಲಿಲ್ಲ, 3 ಸತಿ ಪತ್ರ ಬರೀಬೇಕು ನಾವು, ತಲಾಕ್ ಅಂತ ಬರೆದು ಪೋಸ್ಟ್ ಮಾಡಬೇಕು, ಮತ್ತೆ ಮರುದಿವ್ಸ ಮತ್ತೆ ತಲಾಕ್ ಅಂತ ಬರೆದು ಪೋಸ್ಟ್. 3 ಪತ್ರ ಮುಟ್ಟಿಸಿ ಅಂತ ಹೇಳಿದ್ರೆ ಇಟ್ ಇಸ್ ತಲಾಕ್ ಇಸ್ ಕಂಪ್ಲೀಟ್. ಯಾಕೆಂತಂದ್ರೆ ನಮ್ಮಲ್ಲಿ ಹಿಂದೂ ಲಾದಲ್ಲಿ ಏನಂದ್ರೆ ಮ್ಯಾರೇಜ್ ಇಸ್ ಎ ಸ್ಯಾಕ್ರಮೆಂಟ್ ಅಂತ, ಮದುವೆ ಅನ್ನುವಂಥದ್ದೊಂದು ಸಂಸ್ಕಾರ ಅಂಥೇಳಿ ನಮ್ಮ ಕಾನ್ಸೆಪ್ಟ್. ಅದೇ ಮೊಹಮ್ಮದ್ ಲಾದಲ್ಲಿ ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್, ವರ್ಚುವಲ್ ಕಾಂಟ್ರಾಕ್ಟ್. ಏನಂತಂದ್ರೆ ಮದುವೆಯಲ್ಲಿ ಅವರು ಗಂಡು ಹೆಣ್ಣು ಈ ರೀತಿ ನಮ್ಮ ಇರೋದೇ ಇಲ್ಲ. ವಧು ಎಲ್ಲೋ ಇರ್ತಾಳೆ, ವರ ಎಲ್ಲೋ ಇರ್ತಾರೆ, ಒಂದು ಅಗ್ರಿಮೆಂಟ್ ತರ್ತಾರೆ ಅವರು. ಆ ಅಗ್ರಿಮೆಂಟ್ ಏನಿರುತ್ತೆ ಅಂತಂದ್ರೆ, ನಾನು ಇವಳನ್ನ ಇಂತಿಷ್ಟು ರೂಪಾಯಿ ಹಣಕ್ಕೆ ಇವಳನ್ನ ಪಡಿತಾ ಇದ್ದೇನೆ. ಇಟ್ ಈಸ್ ಕಾಲ್ಡ್ ಆಸ್ ಮೆಹರ್, MEHR, ಮೆಹರ್ ಅಂತ ಹೇಳ್ತಾರೆ. ಅದೊಂದು ಅಮೌಂಟ್ ಅಂದ್ರೆ ಅವಳದೊಂದು ಬೆಲೆ ಇಡ್ತಾರೆ, 50,000 ರೂಪಾಯಿ. ಅದೇನಂದ್ರೆ ಅದು ಯಾಕೆ ಇಡ್ತಾರೆ ಅಂತಂದ್ರೆ, ಅವನು ತಲಾಕ್ ಹೇಳ್ದ ಅಂತಂದ್ರೆ 50,000 ರೂಪಾಯಿ ಕೊಡ್ಬೇಕು. ಅಂದ್ರೆ 50,000 ರೂಪಾಯಿ ಒಂದು ಅವಳದು ವ್ಯಾಲ್ಯೂ. ಅವಳನ್ನ ಅವನು ಬಿಡ್ತಾನೆ ಅಂತಂದ್ರೆ ಆ ವ್ಯಾಲ್ಯೂ ಅವಳಿಗೆ ಕೊಡ್ಬೇಕು. ಸೊ ದಟ್ ಈಸ್ ಹಾಗಾಗಿ ಅವರಲ್ಲಿ ಈ ಸಿಸ್ಟಮ್ ಇದೆ. ಅವರಲ್ಲಿ ಈ ತಲಾಖನ್ನ ಕ್ವಶನ್ ಮಾಡೋದಾದ್ರೆ ಮಹಿಳೆಗೆ ಒಂದು ಅವಕಾಶ ಇದೆ, ಅದಕ್ಕೆ ಒಂದು ಲಾ ಇದೆ, ಪ್ರೊಟೆಕ್ಷನ್ ಆಫ್ ಮುಸ್ಲಿಂ ವಿಮೆನ್ಸ್ ಮ್ಯಾರೇಜ್ ಆಕ್ಟ್ ಅಂತ ಒಂದಿದೆ. ಅದ್ರ ಕೆಳಗೆ ಅವಳನ್ನು ಕ್ವಶನ್ ಮಾಡಬೇಕು, ಈ ಯಾರೋ ತಲಾಖ್ ಕೊಟ್ಟಿದ್ದು ತಪ್ಪಿದೆ, ಸರಿ ಇಲ್ಲ, ಹೀಗಲ್ಲ ಅದನ್ನು ಕ್ವಶನ್ ಮಾಡಬೇಕು ಈ ರೀತಿ. ಬಟ್ ಮುಸ್ಲಿಮ್ರದ್ದು ಈ ಥರ ಡಿಸ್ಪ್ಯೂಟ್ಗಳು ಬರೋದೇ ಇಲ್ಲ, ಕೋರ್ಟಿಗೆ ಬರೋದೇ ಇಲ್ಲ. ಅವ್ರದ್ದು 99.99% ಡಿಸ್ಪ್ಯೂಟ್ಸು ದೇ ಆರ್ ಡಿಸೈಡೆಡ್ ಇನ್ ದರ್ ಜಮಾತ್. ಪ್ರತಿ ಮಸೀದಿಯಲ್ಲಿ ಒಂದು ಜಮಾತ್ ಅಂತ ಇರ್ತದೆ, ಆ ಜಮಾತಲ್ಲಿ ಡಿಸೈಡ್ ಆಗ್ತದಲ್ಲ, ಲಿಟಿಗೇಷನ್ಸ್ ಬರೋದಿಲ್ಲ. ಲಿಟಿಗೇಷನ್ಸು ಈಗ ಈ ಆಸ್ತಿಗಳ ಕುರಿತು ಡಿಸ್ಪ್ಯೂಟ್ಸ್, ಪಾರ್ಟಿಷನ್ ಸೂಟ್ಸ್ ಇದೆಲ್ಲ ಇರೋದು ಕೋರ್ಟ್ಗಳಲ್ಲಿ, ಇಂಡಿಯನ್ ಕೋರ್ಟ್ಸಲ್ಲಿ 95% ಡಿಸ್ಪ್ಯೂಟ್ಸ್ ಇರೋದು ಹಿಂದೂಗಳದ್ದು ಮಾತ್ರ. ಬಟ್ ಈಗೆಲ್ಲ ಈ ಲಿಬರಲೈಸೇಷನ್ ಆದ ನಂತರ ಈ ಕಾಂಟ್ರಾಕ್ಟ್ಸು ಇದೆಲ್ಲ ಸ್ಟಾರ್ಟ್ ಆಯಿತು. ಈಗೆಲ್ಲ ಬೇರೆ ಬೇರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು, ಅಂದರೆ ಒಂದು ಆಸ್ತಿನ ನಾನು ಇವ್ರಿಗೆ ಮಾಡ್ತೇನೆ ಅಂತೇಳಿ ಒಂದು ಅಗ್ರಿಮೆಂಟ್ ಬರ್ಕೊಡ್ತೇನೆ, ಅದನ್ನು ಆ ಅಗ್ರಿಮೆಂಟ್ ಪ್ರಕಾರ ನಾನು ಆಸ್ತಿ ಮಾರಾಟ ಮಾಡೋದಿಲ್ಲ. ಅದು ಈಗ ಮುಸ್ಲಿಮ್ಗಳು ಬರ್ತಾ ಇದೆ, ಕ್ರಿಶ್ಚಿಯನ್ಗಳು ಬರ್ತಾ ಇದೆ. ಬಟ್ ಈ ಒಂದು ಫ್ಯಾಮಿಲಿ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಫ್ಯಾಮಿಲಿ ಡಿಸ್ಪ್ಯೂಟ್ಸು ಅವ್ರದ್ದು ಕೋರ್ಟಿಗೆ ಬರೋದೇ ಇಲ್ಲ. ಅವ್ರದ್ದು ಎಲ್ಲದೂ ಜಮಾತಲ್ಲಿ ಡಿಸೈಡ್ ಆಗ್ತದೆ. ಕ್ರಿಶ್ಚಿಯನ್ಸ್ಗಳದ್ದು ಕೂಡ ಬಹುತೇಕ ಡಿಸ್ಪ್ಯೂಟ್ಸ್ಗಳು ಈ ಫಾದರ್ ಇರ್ತಾರಲ್ಲ ಅವರ ಚರ್ಚ್ಗಳಲ್ಲೇ ಡಿಸೈಡ್ ಆಗ್ತದೆ. ಅವ್ರದ್ದೆಲ್ಲ ಈ ಕನ್ಫೆಷನ್ ಅಂತ ಇರ್ತದೆ, ಅವರು ಕನ್ಫೆಷನ್ ಮಾಡ್ತಾರೆ. ಕನ್ಫೆಷನ್ ಮಾಡಿದಾಗ ಫಾದರು ಅದಕ್ಕೊಂದು ತೀರ್ಮಾನ ಕೊಡ್ತಾರೆ, ಆ ಪ್ರಕಾರ ನಡೀತು. ಇನ್ನು ವೆರಿ ರ್ಯಾರ್ಲಿ ಎಲ್ಲೋ ಒಂದೊಂದು ಕೇಸ್ಗಳು ಕೋರ್ಟಿಗೆ ಬರ್ತಾರೆ. ಮತ್ತು ಅವ್ರದ್ದು ಎಲ್ಲ ಈ ಗ್ರೌಂಡ್ಸ್ಗಳೆಲ್ಲ ಬೇರೆ ಬೇರೆ ಇದಿದೆ. ಈ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿರುವಂಥ ಯಾವುದೇ ಗ್ರೌಂಡ್ಸು ಕ್ರಿಶ್ಚಿಯನ್ರಲ್ಲಿ ಅಥವಾ ಪಾರ್ಸಿಗಳಲ್ಲಿ ಇಲ್ಲ, ಅವರಿಗೆ ಲಿಮಿಟೆಡ್ ಗ್ರೌಂಡ್ಸ್ಗಳಿದ್ದಾರೆ. ಹಾಗಾಗಿ ಕ್ರಿಶ್ಚಿಯನ್ ಮ್ಯಾರೇಜಸ್ ಡಿವೋರ್ಸ್ ಇಸ್ ವೆರಿ ಡಿಫಿಕಲ್ಟ್. ಹಿಂದೂ ಮ್ಯಾರೇಜ್ನಲ್ಲಿ ಮೊದಲೊಂದು ಕಾಲದಲ್ಲಿ ಸ್ವಲ್ಪ ಡಿಫಿಕಲ್ಟ್ ಇತ್ತು, ಈಗ ಸ್ವಲ್ಪ ಇದಾಗಿದೆ. ಮೊದಲು ಡಿವೋರ್ಸ್ ಕೇಸ್ಗಳೇ ಬಹಳ ಕಡಿಮೆ ಇತ್ತು ಹಿಂದೂಗಳಲ್ಲಿ.
1995ರಲ್ಲಿ ನಾನು ಪ್ರಾಕ್ಟೀಸ್ಗೆ ಬಂದಾಗ ಸಿರ್ಸಿಯಲ್ಲಿ ಇಡೀ ಅಪ್ಪರ್ ಘಾಟಿಗೆ ಒಂದು ಫ್ಯಾಮಿಲಿ ಕೋರ್ಟ್ ಇತ್ತು. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹಳಿಯಾಳಪುರಿಗೆ ಅಪ್ಪರ್ ಘಾಟಿಗೆ ಒಂದು ಫ್ಯಾಮಿಲಿ ಕೋರ್ಟ್, ಬಿಲೋ ಘಾಟಿಗೆ ಕಾರವಾರದ ಫ್ಯಾಮಿಲಿ ಕೋರ್ಟ್. ದ ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್ ಇಸ್ ಡೆಸಿಗ್ನೇಟೆಡ್ ಫ್ಯಾಮಿಲಿ ಕೋರ್ಟ್. 1995ನೇ ಇಸ್ವಿಯಲ್ಲಿ ಈ ಅಪ್ಪರ್ ಘಾಟಿ ಎಷ್ಟು 5 ತಾಲೂಕು, 4-5 ತಾಲೂಕಿದೆ. 5 ತಾಲೂಕಿಂದ ಒಂದು ವರ್ಷಕ್ಕೆ 50 ಕೇಸು ರೀಚ್ ಆಗ್ತಾ ಇರಲಿಲ್ಲ, ಡಿವೋರ್ಸ್ ಕೇಸ್ಗಳು. ಈಗ ಸಿರ್ಸಿ, ಸಿದ್ದಾಪುರ ಸೇರಿ ಒಂದು ಫ್ಯಾಮಿಲಿ ಕೋರ್ಟ್, ಸೀನಿಯರ್ ಸಿವಿಲ್ ಜಡ್ಜ್ ಕೋರ್ಟ್. ಯಲ್ಲಾಪುರಕ್ಕೆ ಬೇರೆ ಕೊಟ್ಟಿದ್ದಾರೆ. ಯಲ್ಲಾಪುರ, ದಾಂಡೇಲಿ, ಹಳಿಯಾಳ ಇವರಿಗೆಲ್ಲ ಒಂದು ಬೇರೆ ಕೊಟ್ಟಿದ್ದಾರೆ. ಬರೀ ಸಿರ್ಸಿ, ಸಿದ್ದಾಪುರ ಸೇರಿ ಈಗ ಒಂದು ವರ್ಷಕ್ಕೆ ಏನಿಲ್ಲ ಅಂತ ಒಂದು 250 ಡಿವೋರ್ಸ್ ಕೇಸ್ಗಳು ಬೇರೆ. ಅಂದ್ರೆ ಅಷ್ಟು ಇದು ಜಾಸ್ತಿ ಆಗಿದೆ. ಇದು ಏನು ಬಹಳಷ್ಟು ಡಿವೋರ್ಸ್ಗಳು ಕೋರ್ಟಿಗೆ ಬರ್ದೇನೆ ಆಗ್ಬಿಡ್ತದೆ. ಕಾನೂನಿನಂತೆ ಅದು ಇಟ್ ಇಸ್ ಇನ್ವ್ಯಾಲಿಡ್. ಬಟ್ ಕೆಲವೊಂದು ಅವರು ಕೋರ್ಟಿಗೆ ಬರಲಿಕ್ಕೆ ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲೇ ಆಗ್ತದೆ. ಈಗ ಈ ರೀತಿ ಈ ಅಗ್ರಿಮೆಂಟ್ ಬರ್ಕೊಂಡು ಏನೋ ಒಪ್ಪಂದ ಮಾಡ್ಕೋತಾರೆ, ಆ ರೀತಿ ಮದುವೆ ರದ್ದು ಮಾಡ್ಕೊಂಡ್ಬಿಡ್ತಾರೆ. ಇಟ್ ಇಸ್ ನಾಟ್ ಪರ್ಮಿಸಿಬಲ್. ಮುಸ್ಲಿಮರೆಲ್ಲ ಪರ್ಮಿಸಿಬಲ್. ಜಮಾತಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ತಾರೆ, ಆ ಅಗ್ರಿಮೆಂಟು ಇಸ್ ಎ ಡಿವೋರ್ಸ್. ಅಲ್ಲೂ ಬೇರೆ ಬೇರೆ ಥರ ಇದೆ. ಆ ದುಡ್ಡು ಕೊಡ್ತಾರೆ, ಆ ದುಡ್ಡು ಕೊಡ್ತಾರೆ, ಅದು ಅಗ್ರಿಮೆಂಟ್ ಬರ್ಕೋತಾರೆ, ಡಿವೋರ್ಸ್ ಆಗ್ತದೆ. ಬಟ್ ಹಿಂದೂಗಳಲ್ಲಿ ಆ ರೀತಿ ಇಲ್ಲ. ಸೊ ಹಿಂದೂ ಸಕ್ಸೆಷನ್ ಕಮ್ ಆಕ್ಟ್, ಹಿಂದೂ ಸಕ್ಸೆಷನ್ ಆಕ್ಟ್ ಸೆಕ್ಷನ್ 14 ಅಂತ ಒಂದಿದೆ ಹಿಂದೂ ಸಕ್ಸೆಷನ್ ಆಕ್ಟ್. ಅದೇನಂತಂದ್ರೆ, ಈ ಯಾವುದೇ ಹಿಂದೂ ಮಹಿಳೆಗೆ ಯಾವುದೇ ಆಸ್ತಿ ಯಾರೇ ಕೊಟ್ಟಲ್ಲಿ ಅದು ಬೇಕಾದರೆ ಲಿಮಿಟೆಡ್ ಎಸ್ಟೇಟ್ ಅಂತ ಬೇಕಾದ್ರೆ ಕೊಟ್ಟಿರಲಿ, ಅವಳು ಜೀವಂತ ಇರೋರಿಗೆ ಮಾತ್ರ ಅನುಭವಿಸಬೇಕು ಅಂತೇಳಿ ಕೊಟ್ಟಿದ್ದರೂ ಕೂಡ ಇಟ್ ಬಿಕಮ್ಸ್ ಅಬ್ಸಲ್ಯೂಟ್ ಪ್ರಾಪರ್ಟಿ ಆಫ್ ಹಿಂದೂ ಫಿಮೇಲ್. ಕೊಡಬೇಕಾದ್ರೆ ಅದು ಇಲ್ಲ, ನೀನು ಜೀವಂತ ಇರೋರಿಗೆ ಮಾತ್ರ ನೀನು ಮಾರಾಟ ಮಾಡೋವಾಗಿಲ್ಲ, ನೀನು ಮರಣಶಾಸನ ಮಾಡೋವಾಗಿಲ್ಲ, ಮರಣ ನಂತರ ಇಂಥವ್ರಿಗೆ ಹೋಗ್ತದೆ ಅಂತ ಹೇಳಿ ಕೊಟ್ಟಿದ್ದರೂ ಕೂಡ ಅದು ಇಟ್ ಬಿಕಮ್ಸ್ ಅ ಅಬ್ಸಲ್ಯೂಟ್ ಪ್ರಾಪರ್ಟಿ. ಅದೊಂದು ಹಿಂದೂ ಸಕ್ಸೆಷನ್ ಆಕ್ಟ್ ಇದೆ. ಅದು ಹಿಂದೆಲ್ಲ ಈ ಸೆಕ್ಷನ್ 14 ಬಗ್ಗೆ ಬಹಳಷ್ಟು ಡಿಸ್ಪ್ಯೂಟ್ಸ್ ಇರ್ತಿತ್ತು. ಯಾಕೆಂತಂದ್ರೆ ಹಿಂದೆಲ್ಲ ಈ ಮ್ಯಾರೇಜ್ ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ. ಈ ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಆದವರಿಗೆಲ್ಲ ಆಸ್ತಿಗಳನ್ನು ಕೊಡ್ತಾ ಇದ್ರು, ಲಿಮಿಟೆಡ್ ಎಸ್ಟೇಟ್ ಅನ್ನು ಕೊಡ್ತಾ ಇದ್ರು. ನೀನು ಜೀವಂತ ಇರೋರಿಗೆ ಮಾತ್ರ ಈ ಆಸ್ತಿಯನ್ನು ನೀನು ಅನುಭವಿಸ್ಬೋದು, ನಿನ್ನ ಮರಣ ನಂತರ ಈ ಆಸ್ತಿ ಇಂಥವ್ರಿಗೆ ಹೋಗಬೇಕು ಅಂತ. ಈ ಫ್ಯಾಮಿಲಿಗಳಲ್ಲಿ ಈ ರೀತಿ ಎಲ್ಲ ಬಹಳಷ್ಟು ಡಾಕ್ಯುಮೆಂಟ್ಸ್ಗಳು, ಡೀಡ್ಗಳು ಆಗ್ತಾ ಇತ್ತು, ಡಿಕ್ರಿಗಳು ಆಗ್ತಾ ಇತ್ತು, ಕಾಂಪ್ರಮೈಸ್ ಡಿಕ್ರಿಗಳು ಆಗ್ತಾ ಇತ್ತು. ಅದ್ರ ಉದ್ದೇಶ ಏನಂದ್ರೆ ಅವಳನ್ನ ಸೆಕ್ಯೂರ್ ಮಾಡಲಿಕ್ಕೆ, ಅವಳ ಇಂಟ್ರೆಸ್ಟ್ ಸೆಕ್ಯೂರ್ ಮಾಡಲಿಕ್ಕೆ ಅಷ್ಟೇ. ನಾಳೆ ಆ ಆಸ್ತಿ ಬೇರೆಯವ್ರಿಗೆ ಹೋಗಬಾರ್ದು ಅಂತ, ಆ ರೀತಿ. ಸೊ 1956 ಅದನ್ನ ಅಬ್ರೋಗೇಟ್ ಮಾಡೋದು. ಅವಳಿಗೆ ನೀವು ಲಿಮಿಟೆಡ್ ಎಸ್ಟೇಟ್ ಕೊಟ್ಟರು ಕೂಡ ಇಟ್ ಬಿಕಮ್ಸ್ ಅನ್ ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತ ಮಾಡಿ. ಈಗೆಲ್ಲ ಆ ಸೆಕ್ಷನ್ 14ನ ಅವಶ್ಯಕತೆ ಪ್ರಸಂಗ ಬರೋದಿಲ್ಲ. ಇನ್ನು ಮತ್ತೊಂದು ಮೇಜರ್ ಚೇಂಜ್ ಏನು ಮಾಡಿದ್ದಾರೆ 1953 ಮೊನ್ನೆ 2005 ಅಮೆಂಡ್ಮೆಂಟಲ್ಲಿ ಅಂತಂದ್ರೆ, ಮತ್ತೆ ಹೇಗಿತ್ತು ಅಂತಂದ್ರೆ, ಯಾವುದೇ ಒಂದು ಹಿಂದೂ ಮಹಿಳೆ ಅವಳ ಗಂಡ ತೀರ್ಕೊಂಡ ಅಂತ ಹೇಳಿ ರೀಮ್ಯಾರೇಜ್ ಆದರೆ ಆ ಫಸ್ಟ್ ಹಸ್ಬೆಂಡ್ನ ಪ್ರಾಪರ್ಟಿಯಲ್ಲಿ ರೈಟ್ಸ್ ಕಳ್ಕೊತಾ ಇತ್ತು. ಈಗೇನು ಮಾಡಿದ್ದಾರೆ ಅಂದ್ರೆ 2005 ಅಮೆಂಡ್ಮೆಂಟ್ ನಂತರ ಅವಳು ಸೆಕೆಂಡ್ ಮ್ಯಾರೇಜ್ ಆದರೂ ಕೂಡ ಅವಳಿಗೆ ಫಸ್ಟ್ ಹಸ್ಬೆಂಡ್ನ ಪ್ರಾಪರ್ಟೀಸಲ್ಲಿ ರೈಟ್ ಹಾಗೆ ಇರ್ತದೆ, ಅದು ಹೋಗೋದಿಲ್ಲ. ಇದರಿಂದ ಕೂಡ ಈಗ ಬಹಳಷ್ಟು ಡಿಸ್ಪ್ಯೂಟ್ಗಳಾಗ್ತಾ ಇದೆ. ಅಂದ್ರೆ ಇದು ನಮ್ಮ ಈ ಹಿಂದೂ ಒಂದು ಸಂಸ್ಕೃತಿ ಮತ್ತೆ ಇದಿದೆ, ಅದಕ್ಕೆ ವಿರೋಧ ಇದೆ. ಆದರೆ ಆ ಥರ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಸೊ ಡಿಸ್ಪೈಟ್ ರೀಮ್ಯಾರೇಜ್ ಅವಳಿಗೆ ಆ ಪ್ರಾಪರ್ಟಿಯಲ್ಲಿ ರೈಟ್ ಇರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಪ್ರಾವಿಷನ್ ಭಾಳ ಜನ ಗೊತ್ತಿಲ್ಲ, ಅದೇನಂತಂದ್ರೆ ಹಿಂದೂ ಲಾದಲ್ಲಿ ಒಂದು ಪ್ರಿಫರೆನ್ಷಿಯಲ್ ರೈಟ್ ಅಂತ ಇದೆ. ನೀವು ಪ್ರಿಯಂಪ್ಷನ್ ರೈಟ್ ಅಂತ ಕೇಳಿರ್ಬೋದು, ಭಾಳ ಜನ ಅದನ್ನು ಯೂಸ್ ಮಾಡ್ತಾರೆ. ಪ್ರಿಯಂಪ್ಷನ್ ರೈಟ್ ಅಂದ್ರೆ ಏನಂದ್ರೆ, ಈಗ ನಿಮ್ಮ ಪಕ್ಕದ ಮನೆಯಲ್ಲಿ ಒಂದು ಜಾಗ ಇದೆ, ಒಂದು ಸೈಟ್ ಇದೆ ಅಂತ ತಿಳ್ಕೊಳ್ಳಿ. ಈಗೆಲ್ಲ ಸೈಟ್ಸ್, ಈ ಸೈಟ್ ಇದೆ, ಈ ಸೈಟ್ ನಿಮ್ಮ ಪಕ್ಕದ ಮನೆಯವರು ಅದನ್ನು ಮಾರ್ಲಿಕ್ಕೆ ಹೊರಟಿದ್ದಾನೆ ಅಂತಂದ್ರೆ ಮೊದಲಿತ್ತು ರೈಟ್ ಆಫ್ ಪ್ರಿಯಂಪ್ಷನ್ ಅನ್ನ ಕ್ಲೇಮ್ ಮಾಡಬಹುದಿತ್ತು.
ನಾನು ಅಡ್ಜಸೆಂಟ್ ಓನರು, ನನಗೆ ಮೊದಲು ಕೊಡಬೇಕು ನೀನು, ನಾನು ತಗೊಳ್ಳೋದೇ ಹೋದ್ರೆ ಬೇರೆಯವ್ರಿಗೆ ಕೊಡಬೇಕು. ಅದು ಮೊಮ್ಡನ್ಸಲ್ಲಿ ಈಗೂ ಇದೆ, ಬಟ್ ಹಿಂದೂ ಸಿಗೋದಿಲ್ಲ, ಟೇಮ್ಸ್ ಅಂಡ್ ರೈಟ್ ಇಲ್ಲ. ಬಟ್ ಒಂದು ಹಿಂದೂ ಸಕ್ಸೆಷನ್ ಆಕ್ಟ್ 1956 ಒಂದು ಪ್ರಾವಿಷನ್ ಮಾಡಿದೇನೆಂದ್ರೆ ಪ್ರಿಫರೆನ್ಷಿಯಲ್ ರೈಟ್ ಅಂತ. ಏನು ಪ್ರಿಫರೆನ್ಷಿಯಲ್ ರೈಟ್ ಅಂದರೆ, ತಂದೆ ತೀರ್ಕೊಳ್ತಾನೆ, ತಂದೆ ತೀರ್ಕೊಂಡ್ರೆ ಅವನಿಗೆ 3 ಜನ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ, ಗಂಡಿರ್ಬೋದು ಹೆಣ್ಣಿರ್ಬೋದು, ಒಂದು ಸ್ವಲ್ಪ ರೆಕಾರ್ಡ್ ಪ್ರಾಪರ್ಟಿ ಎಲ್ಲರಿಗೂ ಪಾಲ್ಗೊಳ್ಳಿ. 3 ಜನಕ್ಕೆ ಅವ್ರು ಇನ್ಹೆರಿಟ್ ಮಾಡ್ತಾರೆ, ಜಾಯಿಂಟ್ಲಿ ಇನ್ಹೆರಿಟ್ ಮಾಡ್ತಾರೆ, 1/3 ಅಂಶ 1/3 ಅಂಶ 1/3 ಅಂಶ ಅಂತ. ಈ ರೀತಿ ಬಂದಾಗ ಯಾವುದೇ ಒಬ್ಬ ಸಹೋದರ ಅಥವಾ ಸಹೋದರಿ ಅವರ 1/3 ಅಂಶನ ಆ ಉಳಿದ 2 ಜನ ಹಕ್ಕುದಾರರಿದ್ದಾರಲ್ಲ ಅವರಿಗೆ ಕೇಳದೆ ಬೇರೆಯವ್ರಿಗೆ ಕೊಡೋ ಹಾಗೆ. ಅಂದ್ರೆ ಅದ್ರ ಉದ್ದೇಶ ಏನು ಅಂದ್ರೆ, ಈ ಫ್ಯಾಮಿಲಿ ಪ್ರಾಪರ್ಟಿಯಲ್ಲಿ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅನ್ನು ತಡೆಗಟ್ಟಬೇಕು. ಫಸ್ಟ್ ಅವ್ರಿಗೆ ಆಫರ್ ಮಾಡಬೇಕು, ನೀವು ತಗೋತೀರೋ ಅಂತ. ಅವ್ರು ತಗೊಳ್ಳೋದಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಕೊಡ್ಬೋದು. ಬಟ್ ಇದು ಪಾರ್ಟಿಷನ್ ಆದ್ಮೇಲೆ ಈ ಹಕ್ಕಿಲ್ಲ. ಪಾರ್ಟಿಷನ್ ಮಾಡೋಕ್ಕಿಂತ ಮುಂಚೆ ಸಪೋಸ್ ತಂದೆ ತೀರ್ಕೊಂಡ 3 ಜನ ಮಕ್ಕಳಿದ್ದಾರೆ, ಅವರಲ್ಲಿ ಪಾರ್ಟಿಷನ್ ಮಾಡ್ಕೊಂಡು ತಿಳ್ಕೊಳ್ಳಿ, ಆವಾಗ ಪ್ರಿಫರೆನ್ಷಿಯಲ್ ರೈಟ್ ಹೋಗ್ಬಿಡುತ್ತೆ. ಸ್ಟಿಲ್ ಆ ಪ್ರಿಫರೆನ್ಷಿಯಲ್ ರೈಟ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ನೀವು ಆ ಪಾರ್ಟಿಷನ್ ಡೀಡಲ್ಲಿ ಒಂದು ಕ್ಲಾಸ್ ಹಾಕಬೇಕು, ಒಂದು ಕಂಡೀಷನ್ ಹಾಕಬೇಕು. ಏನಂತಂದ್ರೆ, ಈ ಹಿಸ್ಸೆ ದಸ್ತಾವೇಜಿನ ಹಿಸ್ಸೆದಾರರಲ್ಲಿ, ಶೇರ್ ಹೋಲ್ಡರ್ಸ್ ಅಲ್ಲಿ ಯಾರೇ ಒಬ್ಬರು ಅವರ ಪಾಲನ್ನು ಮಾರಾಟ ಮಾಡಬೇಕು ಅಂತ ಹೇಳಿದ್ರೆ ಉಳಿದ ಪಾಲ್ದಾರರಿಗೆ ಮೊದಲು ಪ್ರಾಶಸ್ತ್ಯ ಕೊಡಬೇಕು. ಅವರು ಅದನ್ನ ಮಾರುಕಟ್ಟೆ ಬೆಲೆಗೆ ಅದನ್ನ ತಗೊಳ್ಳಿಕ್ಕೆ ಅವರು ಒಪ್ಪದೇ ಹೋದರೆ ಮಾತ್ರ ಬೇರೆ ವ್ಯಕ್ತಿಗೆ ಕೊಡಬಹುದು. ಈ ರೀತಿ ಕಂಡೀಷನ್ ಇದ್ರೆ ಮಾತ್ರ ಪ್ರಿಫರೆನ್ಷಿಯಲ್ ರೈಟ್ ಹಾಗೆ ಉಳಿತದೆ, ಇಲ್ಲಿ ಅದಕ್ಕೆ ಇರೋದಿಲ್ಲ. ಸೊ ಇವಿಷ್ಟು ಸೆಕ್ಷನ್ 30 ಸೆಕ್ಷನ್ಗಳಿದ್ದಾವೆ ಹಿಂದೂ ಸಕ್ಸೆಷನ್ ಆಕ್ಟಿಗೆ. ಬಟ್ ಇಷ್ಟು ಸೆಕ್ಷನ್ಗಳು ಬಹಳ ಇಂಪಾರ್ಟೆಂಟು. ಇನ್ನು ಒಂದೆರಡು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ, ನಿಮ್ಗೆ ಗೊತ್ತಿರ್ಬೋದು, ಈ ದಕ್ಷಿಣ ಕನ್ನಡದಲ್ಲಿ ಅಳಿಸಂತಾನ ಅಂತ ಒಂದು ಪದ್ಧತಿ ಇತ್ತು. ಮಠಗಳಲ್ಲಿ ಇತ್ತು. ಅಲ್ಲಿ ಹೇಗೆ ಅಂತಂದ್ರೆ, ಅಳಿಯರಿಗೆ ಅಂದ್ರೆ ಹೆಣ್ಮಗಳಿಗೆ ಆಸ್ತಿ ಹೋಗ್ತದೆ, ಅಳಿಯ ಬಂದು ಅವನ ಮನೇಲಿ ಇರ್ತಾನೆ, ಆ ರೀತಿ. ಬಟ್ ಈಗೋದು ಆ ಸಂಪ್ರದಾಯ ಮುಂದುವರೆದಿರ್ಬೋದು ಅಲ್ಲಿ, ಬಟ್ ಲಾ ಪ್ರಕಾರ ಇಲ್ಲ. ಅದನ್ನ ಆಫ್ಟರ್ ಕಮಿಂಗ್ ಇನ್ ಟು ಫೋರ್ಸ್ ಆಫ್ ಹಿಂದೂ ಸಕ್ಸೆಷನ್ ಆಕ್ಟ್ 1956 56 ನಂತರ ಈ ರೀತಿಯ ಎಲ್ಲ ಇದನ್ನ ರದ್ದು ಮಾಡಿದ್ದಾರೆ. ಈಗ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಯಾವ ರೀತಿ ಹೇಳಿದಾರೆ ಹಾಗೆ ಉತ್ತರಾಧಿಕಾರತ್ವ ಹೋಗ್ಬೇಕು, ಬೇರೆ ರೀತಿಯಲ್ಲಿ ಇದು ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ಬಿಫೋರ್ ಕನ್ಕ್ಲೂಡಿಂಗ್ ಒನ್ ಪಾಯಿಂಟ್ ಅಂದ್ರೆ, ಈ ಮರಣಶಾಸ್ತ್ರದ ಬಗ್ಗೆ ಮತ್ತೆ ಗಿಫ್ಟ್ ಬಗ್ಗೆ ಅಂದರೆ ಬಹಳ ಜನಕ್ಕೆ ಸಂಶಯ ಇರ್ತದೆ. ಮರಣಶಾಸನ ಈಗಾಗಲೇ ಹೇಳಿದೆ ನಾನು, ಅವಿಭಕ್ತ ಆಸ್ತಿ ಬಗ್ಗೆನೂ ಮರಣಶಾಸನ ಮಾಡಬಹುದು ಹಿಂದೂಗಳು. ಇನ್ನು ಅಬ್ಸಲ್ಯೂಟ್ ಪ್ರಾಪರ್ಟಿ ಆದ ಅವನ ಸ್ವಂತ ಆಸ್ತಿ ಆದರೆ ಅಂತೂ ಮರಣಶಾಸನ ಮಾಡಲಿಕ್ಕೆ ಅಧಿಕಾರ ಇದೆ. ಯಾರಿಗೆ ಬೇಕಾದ್ರೆ ಮರಣಶಾಸನ ಮಾಡಬಹುದು, ಯಾರಿಗೆ ಬೇಕಾದ್ರೆ ಗಿಫ್ಟು ಮಾಡಬಹುದು, ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡಬೇಕಂತಿಲ್ಲ. ಬಟ್ ಒಂದು ಇಂಪಾರ್ಟೆಂಟ್ ಇದಂತಂದ್ರೆ, ಈಗ ನೀವು ನಿಮ್ಮ ತಂದೆಯಿಂದ ಒಂದು ಮರಣಶಾಸನ ಬರ್ಸ್ಕೊತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ನಿಮಗೂ ಕೊಡ್ಬೋದು, ನಿಮ್ಮ ಸಹೋದರಿಗೆ ಕೊಡ್ಬೋದು, ನಿಮ್ಮ ಪಕ್ಕದ ಮನೆಯವ್ರಿಗೂ ಕೊಡ್ಬೋದು ಸ್ವಂತ ಆಸ್ತಿ ಅದು ಯಾವುದೇ ರೆಸ್ಟ್ರಿಕ್ಷನ್. ಓನ್ಲಿ ಥಿಂಗ್ ಅಂದ್ರೆ, ಅದು ನಾಳೆ ಪ್ರಶ್ನೆ ಆದಾಗ ಅದನ್ನ ಕೋರ್ಟಲ್ಲಿ ಅವರು ಸಾಬೀತು ಮಾಡಬೇಕಾಗ್ತದೆ. ಆ ಮರಣಶಾಸನ ಪ್ರಕಾರ ಯಾರಿಗೆ ಹಕ್ಕು ಬಂದಿದೆಯೋ ಅದನ್ನ ಸಾಬೀತು ಮಾಡೋದು. ಸೊ ಹಾಗಾಗಿ ರಿಜಿಸ್ಟರ್ ಮಾಡೋದು ಒಳ್ಳೆಯದು. ರಿಜಿಸ್ಟ್ರೇಷನ್ ಇಸ್ ನಾಟ್ ಕಂಪಲ್ಸರಿ. ವಿಲ್ಲಿಗೆ ರಿಜಿಸ್ಟ್ರೇಷನ್ ಇಸ್ ನಾಟ್ ಕಂಪಲ್ಸರಿ. ವಿಲ್ ಕ್ಯಾನ್ ಬಿ ಅನ್ರಿಜಿಸ್ಟರ್ಡ್ ಆಲ್ಸೋ. ಬಟ್ ಒಂದು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಏನು ಅಂದರೆ, ಯಾರು ಮರಣಶಾಸನ ಬರೀತಾರಲ್ಲ, ಬರೋದಂತ 2 ಜನ ಸಾಕ್ಷಿದಾರರು ಸಹಿ ಮಾಡಬೇಕು. ನಾಳೆ ಅದ್ರ ಬಗ್ಗೆ ವಿವಾದ ಬಂದರೆ ಅದರಲ್ಲಿ ಯಾರಾದರೂ ಒಬ್ಬ ಸಾಕ್ಷಿದಾರ ಬಂದು ಕೋರ್ಟಲ್ಲಿ ಹೇಳಬೇಕಾಗ್ತದೆ, ಇಲ್ಲ ಇಂಥವ್ರು ಮರಣಶಾಸನ ಮಾಡಿದ್ದು ಹೌದು, ನನ್ನ ಎದುರಿಗೆ ಮಾಡಿದ್ದಾರೆ, ಯಾವುದೇ ಒತ್ತಡ ಇರಲಿಲ್ಲ, ಅವರೇ ಸ್ವ ಇಚ್ಛೆಯಿಂದ ಮಾಡಿದ್ದಾರೆ, ನನ್ನ ಎದುರಿಗೆ ಅವ್ರು ಸಹಿ ಮಾಡಿದ್ದಾರೆ, ನಾನು ಅವ್ರ ಎದುರಿಗೆ ಸಹಿ ಮಾಡಿದ್ದೇನೆ ಅಂತ ಒಬ್ರು ಹೇಳಲಿಕ್ಕೆ ಒಬ್ಬ ಸಾಕ್ಷಿದಾರ ಬೇಕು. ಇನ್ನು ಸಾಕ್ಷಿದಾರರು ತೀರ್ಕೊಂಡಿದ್ದರೆ ಅದು ಮತ್ತೆ ಬೇರೆ ಬೇರೆ ಪ್ರಾವಿಷನ್ಸ್ಗಳಿದ್ದಾವೆ, ಅದರ ಮೋಡ್ಸ್ ಆಫ್ ಪ್ರೊಸೀಜರ್. 2 ಜನ ಸಾಕ್ಷಿದಾರ ಕಂಪಲ್ಸರಿ ಬೇಕು. ಬಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ ಪ್ರೂವ್ ಮಾಡೋದು ಬಹಳ ಈಸಿ ಆಗ್ತದೆ ಕೋರ್ಟಲ್ಲಿ. ಯಾಕೆಂತಂದ್ರೆ ಅದು ಸಬ್ ರಿಜಿಸ್ಟ್ರಾರ್ ಅದಕ್ಕೆ ಸಿಗ್ನೇಚರ್ ಇರ್ತದೆ, ಅವ್ರದ್ದೊಂದು ಎಂಡೋರ್ಸ್ಮೆಂಟ್ ಇರ್ತದೆ. ನನ್ನ ಎದುರಿಗೆ ಅವನು ಈ ಬಿಲ್ಲನ್ನು ಬರೆದುಕೊಟ್ಟಿದ್ದಾನೆ, ಓದಿ ತಿಳ್ಕೊಂಡು ಒಪ್ಕೊಂಡಿದ್ದಾನೆ ಅಂತ ಒಂದು ಎಂಡೋರ್ಸ್ಮೆಂಟ್ ಇರ್ತದೆ. ಸೊ ಇಟ್ ಹ್ಯಾಸ್ ಲೀಗಲ್ ಪ್ರಿಸಂಪ್ಷನ್. ಸೊ ಅದನ್ನು ಸಾಬೀತು ಮಾಡೋದು ಈಸಿ ರಿಜಿಸ್ಟರ್ಡ್ ಬಿಲ್ ಆದ.
ಮತ್ತೆರಡು ರಿಕ್ವೈರ್ಮೆಂಟ್ ಏನಿದೆ ಅಂತಂದ್ರೆ, ಈ ರೀತಿಯಲ್ಲಿ ನೀವು ವಿಲ್ ಮಾಡಿಸ್ಕೊಳ್ಳುವಾಗ ನೀವು ಸಾಕ್ಷಿ ಅಂತ ಸಹಿ ಮಾಡಬಾರ್ದು, ಬೇರೆಯವರು ವಿಠಲ್ ವ್ಯಕ್ತಿಗಳು ಮಾಡಬೇಕು. ಬೆನಿಫಿಷಿಯರಿ ಕೆನಾಟ್ ಬಿ ಎ ವಿಟ್ನೆಸ್. ಯಾರಿಗೆ ಆಸ್ತಿ ಬರ್ತಾ ಇದ್ರು ಫಲಾನುಭವಿ ಅವನು ಸಾಕ್ಷಿ ಅಂತ ಸಹಿ ಮಾಡಬಾರ್ದು. ಮತ್ತೆ ಅವನ ಆಕ್ಟಿವ್ ರೋಲ್ ಕೂಡ ಅಲ್ಲಿ ಇರಬಾರ್ದು ಅಂತಿದೆ. ನಾಳೆ ಕೋರ್ಟ್ಗಳಲ್ಲಿ ಹೋದ್ರೆ ಅವನು ತಂದೆಯ ಮೇಲೆ ಪ್ರಭಾವ ಬೀರಿ ಮರಣಶಾಸನ ಬರೆಸಿದ್ದಾನೆ ಅಂತ ಹೇಳಿದ್ರೆ ಆ ವಿಲ್ ಹಾರೋಗ್ಬಿಡುತ್ತೆ, ರದ್ದಾಗುತ್ತೆ. ಅದೊಂದು ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಜೆನ್ವಿನ್ ಆಗಿ ಮೋಸ್ಟ್ಲಿ 99.99 ವಿಲ್ಗಳು ಜೆನ್ವಿನ್ ಇರ್ತದೆ, ವಯಸ್ಸಾಗಿರ್ತದೆ, ಬರ್ಕೊಟ್ಟಿರ್ತಾರೆ. ಇನ್ನು ಈ ಡಿಸ್ಇನ್ಹೆರಿಟ್ ಮಾಡಿದ್ರೆ, ಈಗ 4 ಜನ ಮಕ್ಕಳಿದ್ದಾರೆ, ಯಾರೋ ಒಬ್ಬರ ಮೇಲೆ ಮಾತ್ರ ಅವನಿಗೆ ಪ್ರೀತಿ ಇರ್ತದೆ, ಅಂದ್ರೆ ಅವನು ನೋಡ್ಕೊಂಡಿರ್ತಾನೆ. ಸೊ ಅವನಿಗೆ ಆ ಪ್ರಾಪರ್ಟಿ ಹೋಗ್ಬೇಕು ಅಂತ ಅವನ ಇಚ್ಛೆ ಇರ್ತದೆ. ಅವಾಗ ಈ ಡಿಸ್ಇನ್ಹೆರಿಟ್ ಮಾಡ್ತಾರಲ್ಲ, 3 ಜನ ನನ್ನ ಬಿಟ್ಟಿರ್ತಾರೆ, ಅವ್ರ ಬ್ಯಾಟ್ರಿ ಜನದಾಗ ಅದನ್ನು ಆಫ್ ಮಾಡಬೇಕು. ಆ ಡಿಸ್ಇನ್ಹೆರಿಟ್ ಮಾಡಿದ್ರೆ ಕಾರಣ ಹೇಳಬೇಕು ಅಂತ ನಾಳೆ ಕೋರ್ಟ್ಗಳು ಅದನ್ನ ಸಾಬೀತು ಮಾಡಿದ್ರು. ನಾನು ಯಾಕೆ ಆ 3 ಜನಕ್ಕೆ ಕೊಡ್ತಾ ಇಲ್ಲ ಆಸ್ತಿನ, ಯಾಕೆ ಒಬ್ಬರಿಗೆ ಕೊಡ್ತಾ ಇದ್ದಾರೆ? ತನಗೆ ಇವ್ರ ಮೇಲೆ ಬಹಳ ಪ್ರೀತಿ ಅಂತ ಹೇಳ್ಬೋದು. ಈ ಬೇರೆ ಮಕ್ಕಳು ತನ್ನ ನಿಗ್ಲೆಕ್ಟ್ ಮಾಡಿದ್ದಾರೆ, ನನ್ನ ನೋಡ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ದಟ್ ಇಸ್ ಆಲ್ಸೋ ವ್ಯಾಲಿಡ್ ರೀಸನ್. ಹೀಗೆ ಆ ಡಿಸ್ಇನ್ಹೆರಿಟ್ ನಾನು ಯಾಕೆ ಮಾಡ್ತೇನೆ ಅಂತ ಹೇಳ್ಬೋದು. ಇದೊಂದು ಕೋರ್ಟ್ಗಳಲ್ಲಿ ಬಹಳ ಮುಖ್ಯ. ಡಿಸ್ಇನ್ಹೆರಿಟ್ ಮಾಡಿದಾಕ್ಷಣ ಬಿಲ್ಲು ಹಾರೋಗೋದಿಲ್ಲ. ಯಾಕಂದ್ರೆ ಬಿಲ್ ಮಾಡೋ ಉದ್ದೇಶ ಏನು ಅಂತಂದ್ರೆ, ಆಸ್ತಿ ಯಾರಿಗೂ ಇಂಥವರಿಗೆ ಹೋಗ್ಬೇಕು ಅಂತ ಅವನಿಗೆ ಇಚ್ಛೆ ಇರ್ತದೆ. ಎಲ್ಲ ಸರಳ ವಾರಸುದಾರರಿಗೆ ಹೋಗೋದಾದ್ರೆ ಬಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಕೆಲವು ವರ್ಷ ಬಂದು ಕೇಳ್ತಾರೆ, ಒಂದು ಬಿಲ್ ಮಾಡಬೇಕು ಅಂತ ಕೊಡ್ತಾರೆ. ಆಯ್ತು, ಯಾರಿಗೆ ಮಾಡಬೇಕು? ನಾನು ಎಲ್ಲ ಮಕ್ಕಳಿಗೆ ಬಿಲ್ ಮಾಡಬೇಕು ಅಂತ. ನೀವೆಲ್ಲ ಮಕ್ಕಳಿಗೆ ಬಿಲ್ ಮಾಡೋದಾದ್ರೆ ನೀವು ಯಾಕೆ ಬಿಲ್ ಮಾಡ್ತೀರಿ? ಸಹಜವಾಗಿ ಹೋಗ್ತದೆ. ನಿಮ್ಗೆ ಯಾವುದೋ ಒಂದು ಮಕ್ಕಳಿಗೆ ಜಾಸ್ತಿ ಕೊಡಬೇಕು ಅಂತ ಉಂಟಾ, ಬಿಲ್ ಮಾಡೋಣ. ಅಥವಾ ಎಲ್ಲ ಆಸ್ತಿಗೆ ಒಬ್ಬರೇ ಕೊಡಬೇಕು ಅಂತ ಉಂಟಾ, ಬಿಲ್ ಮಾಡೋಣ. ಅಥವಾ ನಿಮ್ಮ ಮಕ್ಕಳನ್ನು ಬಿಟ್ಟು ಬೇರೆಯವ್ರಿಗೆ ಕೊಡಬೇಕು ಅಂತಿದೆಯಾ, ಬಿಲ್ ಮಾಡೋಣ. ಇಲ್ಲಿ ಹೋದ್ರೆ ವಿಲ್ ಮಾಡೋ ಅವಶ್ಯಕತೆ ಇದೆ. ಸೊ ವಿಲ್ ಮಾಡಿದಾಗ ಅಂದ್ರೆ ಯಾರಿಗೂ ಒಬ್ಬರಿಗೆ ಸರಳ ವಾರಸುದಾರರಿಗೆ ಆಸ್ತಿ ಹೋಗಬಾರ್ದು ಅನ್ನೋ ಉದ್ದೇಶನೇ ವಿಲ್ ಮಾಡಿರ್ತಾರೆ. ಸೊ ದಟ್ ಇಸ್ ಎವಿಡೆಂಟ್. ಹಾಗಾಗಿ ಒಬ್ಬ ಮಗನ್ನ ಬಿಟ್ಬಿಟ್ಟಿದ್ದಾನೆ, ಒಂದೇ ಮಗನಿಗೆ ಕೊಟ್ಟಿದ್ದಾನೆ ಅಂತ ಹೇಳೋ ಕಾರಣಕ್ಕೆ ವಿಲ್ ರದ್ದಾಗುವುದಿಲ್ಲ ಕೋರ್ಟಲ್ಲಿ. ಬಟ್ ಆದರೆ ಅವನು ತಾನು ಯಾಕೆ ಒಬ್ಬರಿಗೆ ಕೊಡ್ತೇನೆ ಅಂತ ಸರ್ಕಮ್ಸ್ಟೆನ್ಸ್ ಅನ್ನು ಬರೀಬೇಕು ಅಂತಿದೆ. ಏನೇ ಕಾರಣ ಇರ್ಬೋದು, ತನಗೆ ಇವನು ಬಹಳ ಪ್ರೀತಿ, ಅಥವಾ ಅವನು ತನ್ನ ನೆಗ್ಲೆಕ್ಟ್ ಮಾಡಿದ್ದಾನೆ, ಅಥವಾ ಬೇರೆ ಏನೋ ಅವನು ನನಗೆ ಹಿಂಸೆ ಕೊಟ್ಟು ಏನೋ ಒಂದು ಕಾರಣ ಇರ್ತದೆ, ಅದನ್ನ ವಿ ಹ್ಯಾವ್ ಟು ಮೆನ್ಷನ್ ಇಟ್ ಇನ್ ದ ಬಿಲ್. ಇನ್ನು ಗಿಫ್ಟ್ ಬಗ್ಗೆ ಅಂತಂದ್ರೆ, ಗಿಫ್ಟು ಯಾವ ರೀತಿಯಲ್ಲಿ ಅಂತಂದ್ರೆ, ಗಿಫ್ಟ್ ಮಾಡಿದ್ರೆ ಆಸ್ತಿ ಆ ಕೂಡಲೇ ಯಾರಿಗೆ ಗಿಫ್ಟ್ ಮಾಡ್ತಾರೋ ಅವ್ರಿಗೆ ಹೋಗ್ತದೆ. ಸೊ ಅದಕ್ಕಾಗಿ ಈಗ ಬಹಳ ಜನ ಈ ಸೀನಿಯರ್ ಸಿಟಿಸನ್ಸ್ ಏನಿರ್ತಾರೆ ಅವ್ರು ಗಿಫ್ಟ್ ಮಾಡ್ಲಿಕ್ಕೆ ಹೆಸಿಟೇಟ್ ಮಾಡ್ತಾರೆ. ಯಾಕಂದ್ರೆ ಗಿಫ್ಟ್ ಬರ್ಕೊಟ್ಬಿಟ್ರೆ ಆಸ್ತಿ ಮಕ್ಕಳಿಗೆ ಅವರು ನಿಮಗಾಗಿ ಅವರು ಆಯ್ಕೆ ಮಾಡ್ಕೊಂಡಿದ್ದಲ್ಲ, ನಮಗೆ ನಿಮಗಾಗಿ ಗಾಯತ್ರಿ ಅವರೇ ಆಯ್ಕೆ ಮಾಡಿದಂತಹ ವಿಷಯ ಅವರೇನು ಪ್ರಸ್ತುತಪಡಿಸ್ತಾ ಇದ್ದಾರೆ ಅದು ಖಂಡಿತವಾಗಿ ಇವತ್ತು ಎಲ್ಲರಿಗೂ ಬೇಕಾದಂತ ಮನೆಯಲ್ಲಿ ಮನಕ್ಕೆ ಬೇಕಾದಂತಹ ಒಂದು ಟಾಪಿಕ್. ಹಾಗಂತ ಅರುಣಾಚಲ್ ಹೆಗಡೆ ಅವರಿಗೆ ನೀವು ಮೊದಲೇ ಯಾವುದೇ ಟಾಪಿಕ್ ಅನ್ನು ಕೊಟ್ಟು ಕರೆಯಬೇಕಿಲ್ಲ. ಎನಿ ಮೂಮೆಂಟ್ 24/7 ಅವರಿಗೆ ಬೈ ಲಾಟ್ ಯಾವ್ದಾದ್ರು ಒಂದು ಟಾಪಿಕ್ ಅನ್ನು ಕೊಟ್ಟರು ಕೂಡ ನೀವು ಕೂತ್ಕೊಂಡು ಕೇಳಲಿಕ್ಕೆ ಸಿದ್ಧರಿರುವಷ್ಟು ಸಮಯ, ಅವರಿಗೆ ಸಮಯ ಇರುವಷ್ಟು ಸಮಯ ಮಾತನಾಡಬಲ್ಲ ಜ್ಞಾನಿ ಹಾಗೂ ಸಾಮರ್ಥ್ಯವಂತ ಮಿತ್ರ ಅರುಣಾಚಲ. ಮಿತ್ರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹು ವರ್ಷದಿಂದ ನಮ್ಮ ರೋಟರಿಯಲ್ಲಿದ್ದಾರೆ. ರೋಟರಿಯ ಸದಸ್ಯರೆಲ್ಲ DSID ಅವರು ಹೇಳಿದಾಗೆ ಎಲ್ಲ ಮಾತುಗಾರರು ಅಲ್ವೇ ಅಲ್ಲ, ಎಲ್ಲಾದ್ರೂ ಬಹಳ ಮಾತುಗಾರರು ಇನ್ನು ನಮ್ಮ ರೋಟರಿಯಲ್ಲಿ ಸೇರ್ಕೊಂಡಿಲ್ಲ, ಇನ್ಕ್ಲೂಡಿಂಗ್ DSID ಅವರು. ಎಲ್ಲ ರೋಟೇರಿಯನ್ ಮಾತುಗಾರರಲ್ಲ, ಮಾತುಗಾರರೆಲ್ಲ ರೋಟೇರಿಯನ್ ಅಲ್ಲ, ಆ ವಿಷಯ ಬೇರೆ. ಆದ್ರೆ ಜಾನ್ಮನೆ ಮೂಲದ ಮಿತ್ರ ಅರುಣಾಚಲ್ ಹೆಗಡೆ ನನಗೆ ಇವತ್ತಿನ ಈ ಸಂದರ್ಭದಲ್ಲಿ ಪರಿಚಯದ ಒಂದು ಸಾಹಸ ಪ್ರಯತ್ನ ನನ್ನ ಪಾಲಿಗೆ ಸೌಭಾಗ್ಯ ಅಂತ ನಾನು ಯಾಕೆ ಅಂದುಕೊಳ್ತೇನೆ ಅಂತಂದ್ರೆ, ಅಷ್ಟು ಮೇಧಾವಿ, ಅಷ್ಟು ಅಂದ್ರೆ ವಾಗ್ಮಿ, ಹಾಗೂ ಸಮಯೋಚಿತವಾಗಿ ಯಾರಿಗೆ ಎಲ್ಲಿ ಎಷ್ಟು ಮಾತನಾಡಬೇಕೋ ಅದನ್ನು ಬಲ್ಲ ಶಿಸ್ತಿನ ಸಿಪಾಯಿ. ಒಂದೇ ಉದಾಹರಣೆ ಕೊಡಬೇಕು ಅಂತಂದ್ರೆ, ಅವರಿಗೆ ಇದು ಗಾಯತ್ರಿ ಬಳಗದ ಈ ಸ್ಥಳ ಗೊತ್ತಿರಲಿಲ್ಲ. ಹಾಗಾಗಿ ನಾನೇ ವಿಶ್ವೇಶ್ವರ ಹೆಗಡೆ
ವಿಶ್ವೇಶ್ವರ ಗಾಯತ್ರಿ ಅವರ ಪರವಾಗಿ ಹಾಗಾದ್ರೆ ಎಸ್ಕಾರ್ಟ್ ಮಾಡುವಂತಹ ಒಂದು ಎಕ್ಸ್ಟ್ರಾ ಏನು ಭಾಗ್ಯವನ್ನು ನಾನು ಇಟ್ಕೊಳ್ಳೋಣ ಅಂತ ಕೇಳಿದೆ. ಅಡ್ಡಿಲ್ಲ, ನಾನು ಕೇಳ್ಕೊಂಡು ಹೋಗ್ತೇನೆ ಅಂತ. ಇಲ್ಲಪ್ಪ, ನಾ ಬರ್ತೇನೆ, ಎಲ್ಲಿ ಬರಲಿ ಅಂತಂದ್ರು. ಅಂತ ಕೇಳಿದಾಗ ನಾನು ಹಾಗಾದ್ರೆ 4:25ಕ್ಕೆ ಅರ್ಬನ್ ಬ್ಯಾಂಕ್ ಎದುರಿಗೆ ಬರ್ತೇನೆ ಅಂತ ಹೇಳಿದ್ರು. 4:22ಕ್ಕೆ ಅವರು ಅಲ್ಲಿ ಇದ್ದಾರೆ. ಸೊ ಅಷ್ಟು ಕರಾರುವಾಕ್ಕಾಗಿ ಸಮಯ ಪಾಲನೆ ಮಾಡುವಂತಹ ಅರುಣಾಚಲ ಹೆಗಡೆಯವರ ಪರಿಚಯ ಬಹಳ ದೊಡ್ಡದಿದೆ. ಸಮಯ ಕಡಿಮೆ ಇದೆ. ಇದ್ದಷ್ಟು ಸಮಯವನ್ನು ಅವ್ರನ್ನ ಕೇಳಲಿಕ್ಕೆ ನಾವು ಉಪಯೋಗಿಸೋಣ. ಇನ್ನೂ ಸಮಯ ಉಳಿತು ಅಂತಂದ್ರೆ ಕಡೆಗೆ ಒಂದು 5-10 ನಿಮಿಷ ಪ್ರಶ್ನೋತ್ತರವನ್ನು ಮಾಡೋಣ. ಆ ಮೂಲಕ ಅವರ ಉಪಸ್ಥಿತಿಯ ಸಂಪೂರ್ಣ ಪ್ರಯೋಜನವನ್ನ ನಾವೆಲ್ಲ ಪಡೆಯುವಂತಾಗೋಣ ಅನ್ನುವ ಒಂದು ಭಾವದೊಂದಿಗೆ, ಪ್ರಜ್ಞೆಯೊಂದಿಗೆ ಒಂದೆರಡು ಮಾತುಗಳಲ್ಲಿ ಅವರ ಪರಿಚಯದ ಪ್ರಯತ್ನವನ್ನು ಮಾಡ್ತೀವಿ. ಅವರು ಒಂಥರ ಖಾನ್ದಾನಿ ವಕೀಲರ ಕುಟುಂಬ. ಅಜ್ಜ ಗಣಪತಿ ಹೆಗಡೆಯವರು ಕೂಡ ಬಹಳ ಜನಪ್ರಿಯ ಹಾಗೂ ಪ್ರಸಿದ್ಧ ವಕೀಲರಾಗಿದ್ದರು. ಜಿ.ವಿ. ಹೆಗಡೆ ಜಾನ್ಮನಿಯವರು. ನನ್ನ ನೆನಪಿನ ಪ್ರಕಾರ 1962 ತನಕನೂ ಅವರು ಈ ವೃತ್ತಿಯಲ್ಲಿ ಇಲ್ಲಿ ಸಾಕಷ್ಟು ಸೇವೆಯನ್ನ ನೀಡಿದ್ದಾರೆ. ತದನಂತರದಲ್ಲಿ ಅವರ ಪುತ್ರ, ಇವರ ಪಿತೃ, ತಂದೆಯ ಸ್ಥಾನದಲ್ಲಿದ್ದಂತಹ ಪ್ರಫುಲ್ಲ ಚಂದ್ರ ಬಿ.ಜಿ. ಹೆಗಡೆ ಜಾನ್ಮನಿ. ಅವರು ಪ್ರಫುಲ್ಲ ಚಂದ್ರ ಜಾನ್ಮನಿ ಅಂದ್ರೆ ಬಹಳ ಜನರಿಗೆ ಗೊತ್ತಾಗೋದೇ. ಹಾಗಂತ ಬಿ.ಜಿ. ಹೆಗಡೆ ಜಾನ್ಮನಿ ಅಂತಂದ್ರೆ ನಮ್ಮ ರಾಮಪ್ರಿಯ ಅಂತವರ ಎಲ್ಲ ಸಮಕಾಲೀನರು. ಅವರ ಪ್ರಶ್ನೆನೇ ಇಲ್ಲ, ಅಷ್ಟು ಪ್ರಸಿದ್ಧ ವಕೀಲರಾಗಿ ಅವರು ಕೂಡ ನಮಗೆ ಕಳೆದ ವರ್ಷವಷ್ಟೇ ನಾವು ಅವ್ರನ್ನ ಕಳ್ಕೊಂಡ್ವಿ. ಅವರು ಕೂಡ 1962ರಿಂದಲೇ ತಮ್ಮ ಈ ಒಂದು ವೃತ್ತಿ ಜೀವನವನ್ನು ನಡೆಸಿಕೊಂಡು ಬಂದರು. ಹಾಗೂ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉಪನ್ಯಾಸಕ ಅತಿಥಿಗಳಾದಂತಹ ಮಿತ್ರ ಅರುಣಾಚಲ ಹೆಗಡೆಯವರು ಕೂಡ ಕಳೆದ 3 ದಶಕಗಳಿಂದ ಈ ಒಂದು ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಕೊಂಡಿದ್ದಾರೆ. 1995ರಿಂದಲೂ ಅವರು ಈ ವೃತ್ತಿಯಲ್ಲಿದ್ದಾರೆ. ಆರಂಭದಿಂದಲೂ ಸ್ಕಾಲರ್, ಶಿರಸಿ ಆರ್ಯ ಮರ್ಯಾದಲ್ಲಿ ಮಾಧ್ಯಮಿಕ, ತದನಂತರದಲ್ಲಿ MES ಇಂದ BCom ಪದವಿಯನ್ನು ಪೂರೈಸಿ ಆಮೇಲೆ LLB. ಸಹಜವಾಗಿ ಅಪ್ಪ ಖ್ಯಾತ ವಕೀಲ, ಅಜ್ಜ ಖ್ಯಾತ ವಕೀಲ. ಇವರಿಗೆ ಆ ಹೊತ್ತಿಗೆ ಮತ್ತೆಲ್ಲಾದ್ರೂ ಹೋಗ್ಬೇಕು ಅಂತ ಇತ್ತೋ ಇಲ್ಲೋ ಗೊತ್ತಿಲ್ಲ. ಇಬ್ಬರು ಮಾತ್ರ ಪುತ್ರ. ಅಣ್ಣ ಬೇರೆ ಒಂದು ಬ್ರಾಂಚ್ ಅನ್ನು ಆಯ್ಕೆ ಮಾಡಿಕೊಂಡು ಹೋದ ಕಾರಣಕ್ಕೆ ಬಹುಶಃ ಅರುಣಾಚಲ ಹೆಗಡೆಯವರಿಗೆ ಯೋಚನೆ ಮಾಡ್ಲಿಕ್ಕೂ ಅವಕಾಶ ಇರಲಿಲ್ಲೇನೋ. ತಮ್ಮ ಮತ್ತೆಂತಾರು ಮಾಡ್ತೀಯ ಅಂತ ಕೇಳುವಂತ ದಿನ ಅದಾಗಿರ್ಲಿಲ್ಲ. ಡಾಕ್ಟರ್ ಮಗ ಡಾಕ್ಟರ್ ಆಗ್ತಿದ್ದ, ವಕೀಲರ ಮಗ ವಕೀಲರಾಗ್ತಿದ್ರು. ಆದ್ರೆ ಖಂಡಿತವಾಗಿ ಶಿರಸಿಯವರು ಭಾಗ್ಯವಂತರು. ಆ ಹಿನ್ನೆಲೆಯಲ್ಲಿಯೇ ಇವರೊಂದು ವಕೀಲರಾಗಿ ರೂಪುಕೊಂಡ್ರು ಕೂಡ ಶಿರಸಿಯ ಜನರಿಗೆ ಇವರು ಆಗಿದ್ದು ಬಹಳ ಬಹಳ ಪ್ರಯೋಜನ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. 1972ರ ಮಾರ್ಚ್ 28ರಲ್ಲಿ ಜನಿಸಿದಂತಹ ಇವರು ಮೊನ್ನೆ ಅಷ್ಟೇ 53 ಯಶಸ್ವಿ ವಸಂತಗಳನ್ನು ಪೂರೈಸಿ 54ಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಆಮೇಲೆ ಇವರು 1995ರಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದನ್ನು ನಾನು ಹೇಳಿದೆ. ಸಿವಿಲ್ ಮತ್ತು ಕ್ರಿಮಿನಲ್ ಸೈನ್ಸ್ ನಲ್ಲಿ ವಿಶೇಷವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು. ಹಾಗೆ 2008ರಲ್ಲಿ ಹೈಕೋರ್ಟ್ ಧಾರವಾಡದಲ್ಲಿ ಸ್ಥಾಪನೆಗೊಂಡ ದಿನದಿಂದಲೂ ಅವರು ಹೈಕೋರ್ಟ್ ವಕೀಲರಾಗಿಯೂ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಕರ್ನಾಟಕ ಯೂನಿವರ್ಸಿಟಿಯ ಸಿಲೆಕ್ಟೆಡ್ ಡಿಬೇಟರ್ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸತತ 3 ವರ್ಷಗಳ ಕಾಲ ಅವರು ಡಿಬೇಟರ್ ಆಗಿ ಆಯ್ಕೆಗೊಂಡಂಥವರು. ಹಾಗೆ ಇಂಟರ್ ಯೂನಿವರ್ಸಿಟಿ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಕೂಡ ಪ್ರಥಮ ಸ್ಥಾನ ಇವರದೇ ಆಗಿತ್ತು. ಅವರ ಸಮಕಾಲರನ್ನ ನಾನು ಕೆಲವರಿಗೆ ಕೇಳ್ತಿದ್ದೆ, ಅರುಣಾಚಲ ಇದ್ದು ಕೆಲವರು ಭಾಗವಹಿಸದೇ ಇರಲಿಲ್ಲಂತೆ, ಅಥವಾ ಭಾಗವಹಿಸಿದವರು ಹಾಗಾದ್ರೆ ಹೇಗಾದ್ರೂ ಫಸ್ಟ್ ಪ್ರೈಸ್ ಅವರಿಗೆ, ಸೆಕೆಂಡ್ ತನಕ ಬರ್ಬೋದೇನೋ ಅಂತ ಹೇಳೋ ಒಂದು ಆಶಾಭಾವನೆಯಿಂದ ಭಾಗವಹಿಸ್ತಿದ್ರು. ಇದು ಅವ್ರು ಹೇಳಿದ್ದಲ್ಲ, ನಾನು ಸಂಗ್ರಹಿಸಿದ್ದು. ಹಾಗೆ ಇಂಟರ್ ಯೂನಿವರ್ಸಿಟಿ ಡಿಬೇಟ್ ಕಾಂಪಿಟೇಷನ್ ಕೂಡ ಇವರು ಪ್ರಥಮ ಸ್ಥಾನವನ್ನು ಪಡೀತಾರೆ. ಅಷ್ಟೇ ಅಲ್ಲ, ಕರ್ನಾಟಕ ಗುಲ್ಬರ್ಗ ಯೂನಿವರ್ಸಿಟಿ ಲೆವೆಲಿನ ಅಂದ್ರೆ ಉಭಯ ಯೂನಿವರ್ಸಿಟಿಗಳ ಒಂದು ಆತಿಥ್ಯದಲ್ಲಿ ಏರ್ಪಾಟಾದಂತಹ ಏನು ಕಾಂಪಿಟೇಷನ್ ಇದೆ ಅದರಲ್ಲಿ ಕೂಡ ಇವರು ಗೋಲ್ಡ್ ಮೆಡಲಿಸ್ಟ್ ಆಗ್ತಾರೆ. ಹಾಗೆಯೇ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ಯೂನಿವರ್ಸಿಟಿ ಮಟ್ಟದ ಅನೇಕ ಚರ್ಚಾ ಸ್ಪರ್ಧೆಗಳಲ್ಲಿ ಅವರು ಸದಾ ಪ್ರೈಸನ್ನು ಪಡೀತಾ ಬಂದಂಥವ್ರು. ಹಾಗಾಗಿ ಈ ಒಂದು ವೃತ್ತಿಗೆ ಅವರು ವೆರಿ ಸೂಟೇಬಲ್ ಅಂತ ಹೇಳಿ ಬಹುಶಃ ಅವ್ರ ಮನೆಯವರಿಗೂ ಅಥವಾ ಕುಟುಂಬದವರು ಎಲ್ಲರಿಗೂ ಆಗಲೇ ಗೊತ್ತಾಗಿರಬೇಕು. ಹಾಗೆ ಇಷ್ಟೇ ಆದ್ರೂ ಅಡ್ಡಿಲಾಗಿತ್ತು. ಈ ವಕೀಲಿ ವೃತ್ತಿಯಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಚುರುಕುತನ. ಅಂದ್ರೆ ಎದುರಾಳಿ ಅಥವಾ
ಪಕ್ಷದ ನ್ಯಾಯವಾದಿಗಳು ಯಾವ ಪಾಯಿಂಟ್ ಅನ್ನು ಉಪಯೋಗಿಸಬಹುದು, ಹೇಗೆ ಆರ್ಗ್ಯುಮೆಂಟ್ ಮಾಡಬಹುದು ಎನ್ನುವುದನ್ನು ಪೂರ್ವಭಾವಿಯಾಗಿ ಗ್ರಹಿಸಿ ಅದಕ್ಕೊಂದು ಕರೆಕ್ಟ್ ಕೌಂಟರ್ ಕೊಡುವಂತಹ ಸಾಮರ್ಥ್ಯ ಏನಿದೆಯಲ್ಲ ಅದು ಕೂಡ ಇವರಲ್ಲಿ ಇನ್ಬಿಲ್ಟ್ ಇದೆ. ಅಂಥವ್ರು ಮಾತ್ರ ಚೆಸ್ ಕಾಂಪಿಟಿಷನ್ ನಲ್ಲಿ ಬರೇ ಚೆಸ್ ಆಡುವಂಥವರಲ್ಲ, ಅವರು ಕೂಡ ಅದರಲ್ಲಿ ಸಾಧನೆ ಮಾಡ್ತಾರೆ. ಹಾಗೆ ಇವರು ಯೂನಿವರ್ಸಿಟಿ ಬ್ಲೂ ಆದಂಥವರು, ಹಾಗೆ ಕರ್ನಾಟಕ ಯೂನಿವರ್ಸಿಟಿ ಚೆಸ್ ಟೀಮ್ನಲ್ಲಿ ಇವರು ಇದ್ದಷ್ಟು ವರ್ಷ ಅವರು ಮೆಂಬರ್ ಆಗಿದ್ರು. ಹಾಗೆ ಇಂಟರ್ ಯೂನಿವರ್ಸಿಟಿ ಚೆಸ್ ಟೂರ್ನಮೆಂಟ್ ನಲ್ಲಿ ಕೂಡ ಸದಾ ಇವರು ಗೆಲ್ತಾ ಇದ್ರು. ಹಾಗೆ MBS ನಲ್ಲಿ ಮೆಂಬರ್ ಆಗಿದ್ದಂಥವರು ರೋಟರಿ ಬಾರ್ ಅಸೋಸಿಯೇಷನ್, ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಇವರು ತಮ್ಮ ಸೇವೆಯನ್ನ ನೀಡ್ತಾ ಬಂದಿದ್ದಾರೆ. ಶ್ರೀಮತಿ ಆಶಾ ಅವರೊಂದಿಗೆ 1997ರಲ್ಲಿ ವಿವಾಹದ ಇವರಿಗೆ ಒಬ್ಬ ಪುತ್ರ, ಅವನು CA ಮಾಡ್ತಾ ಇದ್ದಾನೆ. ಇಷ್ಟು ಸಂಕ್ಷಿಪ್ತವಾದ ಇವರ ಬಗ್ಗೆ ಒಂದು ಸಣ್ಣ ಏನು ಪರಿಚಯಾತ್ಮಕ ನೋಟದೊಂದಿಗೆ ನಿಜವಾದ ಪರಿಚಯ ಈಗಿನ ಮೇಲೆ ಅವರ ಮಾತಿನಲ್ಲಿ ಆಗ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಕೃತಜ್ಞತೆಗಳು. ನಮಸ್ಕಾರ. ಹೇಳಲಿಕ್ಕೆ ಬರ್ತಿದ್ದೆ, ಇವತ್ತಿನ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಅಂದ್ರೆ ಹಿಂದೂ ವಾರಸಾ ಕಾಯ್ದೆ ಮತ್ತು ಆಸ್ತಿ ಹಕ್ಕು. ಹಾಗಾಗಿ ಈ ವಿಷಯದ ಮೇಲೆ ಅವರು ಬೆಳಕು ಚೆಲ್ತಾ ಇದ್ದಾರೆ. ಆಮೇಲೆ ಪ್ರಶ್ನೋತ್ತರ ಕೂಡ ಅವಕಾಶ ಇದೆ. ಖಾನ್ದಾನ್ ವಕೀಲರನ್ನ ಶಾಂತವಾಗಿ ಪರಿಚಯಿಸಿದಂತ ಜ್ಞಾನ್ದಾನ್ ರವಿ ಹೆಗಡೆಯವರಿಗೆ ನಮ್ಮ ಒಂದು ಪ್ರೇಮ್ ಧಾನ್ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಆತ್ಮೀಯರೇ,